ಇದಾಚೆ ದಿನ ಬೇಡ ಸ್ವಾಮಿ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಪ್ರಧಾನಮಂತ್ರಿಗಳಿಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊತೀನಿ, ನಿಮ್ಮ ಅಚ್ಚೆ ದಿನ ನಮ್ಗೆ ಬೇಡ. ನಮ್ಮ ಹಿಂದಿದ್ದಿದ್ದಿಲ್ಲ 2013 ಕಾಂಗ್ರೆಸ್ ಸರ್ಕಾರ ದಿನ, ಆ ದಿನ ನಮ್ಗೆ ವಾಪಸ್ ಕೊಟ್ಬಿಡಿ ಸ್ವಾಮಿ.
ಈ ಮಧ್ಯದಲ್ಲಿ ಬೇರೆ ಕಡೆ ಬೇಕಾಗಿಲ್ಲ ನಮ್ಮ ಚಾಮರಾಜಪೇಟೆಯಲ್ಲಿ ಒಂದು ದಿನ ಒಂದಿನ ಬಂದು ಏನಕ್ಕಂದ್ರೆ ರೋಡ್ ಶೋದಲ್ಲಿ ವಾಲಂಟ್ರಿ ಜನ ಬರೋದು ನಾನು ನೋಡ್ಬೇಕಾಗಿತ್ತು ನಾನು. ಏನಕ್ಕಂದ್ರೆ ದುಡ್ಡು ಕರ್ಸಿ ಜನ ಸೇರ್ಸೋದು ದೊಡ್ಡ ವಿಚಾರ ಇಲ್ಲ. ನಾವು 2 ಲಕ್ಷ ಜನ ಸೇರ್ಬೋದು ಇಲ್ಲಿ ದುಡ್ಡು ಕೊಟ್ಟು. ನನಗೆ ವಾಲಂಟಿ ಬಂದ್ರೆ ನನ್ನ ಕ್ಷೇತ್ರ ಹೆಂಗಿದೆ ಅಂತ ನನ್ಗೆ ಗೊತ್ತಾಗ್ತದೆ. ವಾಲಂಟಿ ಬರೋದು ಆ ಕಾರಣಕ್ಕೆ ನಾನು ಮೊನ್ನೆ ಮೀಟಿಂಗ್ ಕರ್ಬಿಟ್ಟು ಇವತ್ತು ರೋಡ್ ಶೋ ಮಾಡಬೇಕು. ವಾಲಂಟ್ರಿ ಜನ ಯಾರಿಗೂ ದುಡ್ಡು ಕಾಸು ಕೊಡಬಾರ್ದು, ವಾಲಂಟ್ರಿನೇ ಬರಬೇಕು, ಅಂತವರೇ ಬರಲಿ ಅಂತ ಹೇಳಿದೆ. ಇವತ್ತು ತಾವು ನೋಡಿರ್ಬೋದು, ನಾನು ನಿರೀಕ್ಷೆ ಇಟ್ಟಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಬರ್ತಾರಂತ. ಜನಸಾಗರ ತಾವು ನೋಡಿರ್ಬೋದು, ವಾಲಂಟ್ರಿ ಜನ ಬಂದಿರೋದು. ಆ ಹಿನ್ನೆಲೆಯಲ್ಲಿ ನನಗೆ ಸತಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಾನು ಕೊನೆ ದಿನ ಚಾಮರಾಜಪೇಟೆ ಕ್ಷೇತ್ರದಲ್ಲೇ ಪ್ರಚಾರಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕೊನೆಯ ದಿನಾನು ಬರೀ 3 ಗಂಟೆಗೆ ಬಂದು ರೋಡ್ ಶೋ ಮಾಡ್ಬೋದಿದ್ದು. ನನಗೆ 53,970 ಓಟಲ್ಲಿ ನನ್ನ ಲೀಡರ್ ಗೆಲ್ಸಿದ್ದು. ಈ ಬಾರಿ ಜನ ವಾಲಂಟ್ರಿ ಬಂದಿದ್ದು ನೋಡಿದ್ರೆ ಆ ಜನಗಳು ಜೋಶ್ ನೋಡ್ರೆ ನನ್ನ ಅನಿಸಿಕೆ ಮನ್ಸೂರ್ ಅಲಿ ಖಾನ್ಗೆ ನನ್ನ ಕ್ಷೇತ್ರದಲ್ಲಿ ಕನಿಷ್ಠ 70,000 ಲೀಡ್ ಬರ್ತದೆ ನನ್ನ ನಿರೀಕ್ಷೆ. ನಾನಿಲ್ಲ ಜನ ನಾನು ಏನ್ ಮಾಡಕ್ ಸಾಧ್ಯ? ನಾನು ಮತದಾರರು ತೀರ್ಮಾನ ಮಾಡ್ಬೇಕಾಗಿರೋದು. ನಾನು ಯಾರಿಂದನೂ ಬ್ರೇಕ್ ಆಗಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಬ್ರೇಕ್ ಆಗ್ಬೇಕಾದ್ರೆ ಜನನೇ ಬ್ರೇಕ್ ಆಗ್ಬೇಕು. ನರೇಂದ್ರ ಮೋದಿ ಬ್ರೇಕ್ ಆಗಕ್ಕಾಗಲ್ಲ. ಇಲ್ಲ, ಜನ ಮತದಾರರು ಅವ್ರ ಕೈಲಿರೋದು ಎಕ್ಸ್ಲೇಟರ್ ಮತ್ತೆ ಬ್ರೇಕ್. ಎಕ್ಸ್ಲೇಟರ್ ಹೆಂಗ್ ಕೊಡ್ಬೇಕು, ಬ್ರೇಕ್ ಹೆಂಗ್ ಹೊಡಿಬೇಕು, ಮತದಾರರು ಇರೋದು. ನನ್ನ ಕೈಲಿ ಸ್ಟೇರಿಂಗ್ ಇರ್ಬೋದು, ಸ್ಟೇರಿಂಗ್ ತಿರ್ಗಿಸ್ಬೇಕು. ಯಾವಾಗ ಎಕ್ಸ್ಲೇಟರ್ ಕೊಟ್ಟಿರ್ತಾರೆ, ಯಾರನ್ನ ಅಡ್ಡ ಬಂದ್ರೆ ಬ್ರೇಕ್ ಹೊಡೆಯೋರು ಯಾರು? ಜನ, ಪಬ್ಲಿಕ್. ಅವ್ರ ಕೈಗಿರೋದು. ಹೇಳ್ತೇನೋ ಇವತ್ತು ಜನ ಬಂದಿರೋದು, ವಾಲಂಟ್ರಿ ಬಂದಿರೋದು, ಜನಸಾಗರ ನೋಡಿದ್ರೆ ನನ್ನ ಅನಿಸಿಕೆ ಬಂದಿದ್ದೀನಿ ನಾನು. ನನ್ನ ಲೀಡ್ ಬಂದಿದ್ದು ಚುನಾವಣೆಯಲ್ಲಿ, ಅಸೆಂಬ್ಲಿ ಚುನಾವಣೆ 2005 53,970. ಇವತ್ತು ಜನಸಾಗರ ಜೋಶ್ ನೋಡಿದ್ರೆ ನನಗೆ ಮನ್ಸೂರ್ ಅಲಿ ಖಾನ್ಗೆ ಕನಿಷ್ಠ 70,000 ವಿಶ್ವಾಸ. ಪ್ರತಿ ಬಾರಿ ಕೂಡ ನಮ್ಗೆ ಮೋದಿನೇ ಗ್ಯಾರಂಟಿ ಅಂತ ಹೇಳಿ ಪ್ರಚಾರ ಮಾಡಿದ್ದಾರೆ. ಅದ್ರ ಬಗ್ಗೆ ಈಗ ತಾವು ನೋಡಿರ್ಬೋದು, ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, ಇವತ್ತಿಂದಿಲ್ಲ 70 ವರ್ಷ ಇತಿಹಾಸ ತೆಗಿರಿ. ಯಾವಾಗ ಚುನಾವಣೆ ಬರ್ತದೆ, ಯಾವಾಗ ಜನಗಳ ಮಧ್ಯದಲ್ಲಿ ಹೋಗಿ ನಮ್ಮ ಮತ ಕೇಳ್ತೀವಿ, ಆವಾಗ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಾವ್ ಈಗ ಮಾಡಿದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ನಾವ್ ಏನ್ ಮಾಡ್ಬೇಕಂತ ಇದೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿಯವ್ರು ಹಂಗಲ್ಲ. ಮೋದಿ ಇಲ್ಲಾಂದ್ರೆ ಹಿಂದೂ ಮುಸಲ್ಮಾನ್ ಅವ್ರಿಗೆ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಆಮೇಲೆ ಸಾಧನೆ ಇದ್ರೆ ಏನಕ್ಕೆ ಹಿಂದೂ ಮುಸಲ್ಮಾನ್ ತರ್ತಾರೆ? ನಾವು ಗಂಟಾ ಘೋಷವಾಗಿ ಹೇಳ್ತೀವಿ. ಇವತ್ತು ನಾವು ಹೇಳ್ತಾ ಇದೀವಿ 5 ಗ್ಯಾರಂಟಿಗಳು ಕೊಟ್ಟಿದೀವಿ. ಅಸೆಂಬ್ಲಿ ಚುನಾವಣೆ ನಾವು ಘೋಷಣೆ ಮಾಡಿದ್ವಿ 5 ಗ್ಯಾರಂಟಿ ಅಂತ. ಮನೆಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. 5 kg ಇದ್ದಿದ್ದು ಅಕ್ಕಿ 10 kg ಕೊಡ್ತೀವಿ ಅಂತ ಹೇಳಿದ್ವಿ. 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಅಂತ ಹೇಳಿದ್ವಿ. ಎಲ್ಲಾ ಹೆಣ್ಮಕ್ಳು ಫ್ರೀ ಆಗಿ ಬಸ್ಸಲ್ಲಿ ಕರ್ನಾಟಕದಲ್ಲಿ ಅಡ್ಡಾಡ್ಬೋದು ಅಂತ ಹೇಳಿದ್ವಿ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ ಮಕ್ಕಳಿಗೆ 3,000 ಕೊಡ್ತೀವಿ ಅಂತ ಹೇಳಿದ್ವಿ. ವಿರೋಧ ಪಕ್ಷದವ್ರು ಏನಂದ್ರು, ಅದು ಚುನಾವಣೆ ಭಾಷಣ, ಅದ್ ಕೊಡಕ್ ಸಾಧ್ಯ ಆಗಲ್ಲ, ಅದ್ ಕೊಡ್ಬೇಕಾದ್ರೆ 5,000 ಕೋಟಿ ಇತ್ತು. ಮಾತ್ ತಕ್ಕಂಗೆ ನಡ್ಕೊಂಡು ನಮ್ ಸರ್ಕಾರ ಬಂದಿದ್ದು 1 ವರ್ಷದಲ್ಲಿ ಗ್ಯಾರಂಟಿನ ಲಾಗು ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದು. ಆ ತರ ಯಾವ್ದನ್ನ ಸಾಧ್ಯ ಇದೆಯಾ ಬಿಜೆಪಿದು? ಎಲ್ಲ ಅಕೌಂಟಲ್ಲಿ 15 ಲಕ್ಷ ಹಾಕ್ತೀನಂದ್ರು, 15 ಪೈಸೆ ಹಾಕ್ಲಿಲ್ಲ. ಡೀಸೆಲ್ ಬೆಲೆ ಏನಿದೆ ಇವತ್ತು, ಪೆಟ್ರೋಲ್ ಬೆಲೆ ಏನಿದೆ, ಗ್ಯಾಸ್ ಬೆಲೆ ಏನಿದೆ, ಡಾಲರ್ ಬೆಲೆ ಏನಿದೆ, ಅದೋಗ್ಲಿ ಚಿನ್ನದ ಬೆಲೆ. ಎಲ್ರಿ ಬಡವರು 7,500 ರೂಪಾಯಿ ಅಂತ 1 ಗ್ರಾಮ್ಗೆ ಚಿನ್ನ. ಪಾಪ ಒಂದ್ ಬಡವ ಒಂದ್ ಮದ್ವೆ ಮಾಡ್ಬೇಕಾದ್ರೆ ಮಕ್ಳಿಗೆ ಅಟ್ಲೀಸ್ಟ್ ಒಂದು ತಾಳಿ ತಗೊಳ್ಬೇಕು. ಆ ತಾಳಿ ಆದ್ರೂ 5-6 ಗ್ರಾಮ್ ಆಗ್ತದೆ. 5-6 ಗ್ರಾಮ್ ಅಂದ್ರೂ 7,500 ಅಂದ್ರೆ ಹೆಂಗಾಯ್ತು? 45,000 ಎಲ್ಲಿಂದ ತರ್ತಾರೆ ಒಂದು ತಾಳಿ? ಅದು 3-4 ಗ್ರಾಮ್ದು. ಒಂದು 5 ಗ್ರಾಮ್ ತಾಳಿ ತಗೊಳ್ಬೇಕಾದ್ರೆ 50,000 ಆಗ್ತದೆ. ಎಲ್ಲಿಂದ ತರ್ತಾರೆ? ಏನಾಗ್ತದೆ ಈ ದೇಶದಲ್ಲಿ? ಒಂದು ತಾಳಿ ತಗೊಳಕ್ ಸಾಧ್ಯ ಆಗಲ್ಲ ಬಡವರಿಗೆ. ಇದ ಆಚೆ ದಿನ ಬೇಡ ಸ್ವಾಮಿ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಪ್ರಧಾನಮಂತ್ರಿಗಳಿಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಂತೀನಿ, ನಿಮ್ಮ ಅಚ್ಚೆ ದಿನ ಬೇಡ, ನಮ್ ಹಿಂದಿದ್ದಿಲ್ಲ 2013 ಕಾಂಗ್ರೆಸ್ ಸರ್ಕಾರ ದಿನ, ಆ ದಿನ ನಮ್ಗೆ ವಾಪಸ್ ಕೊಟ್ಬಿಡಿ ಸ್ವಾಮಿ. ನಿಮ್ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಂತೀನಿ. ಹಳೆ ದಿನ ಕೊಟ್ಬಿಡಿ, ಒಳ್ಳೆ ದಿನ ನೀವೇ ಇಟ್ಕೊಡಿ, ನಮ್ ಬೇಡ.